ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಟೆಕ್ ಬಾಯ್ KY. ಸುಮಾರು ದಿನ ಆಗಿತ್ತು ಗುರು, ನನ್ನ ಪ್ರಕಾರ 4-5 ತಿಂಗಳಾಗಿತ್ತು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಸ್ಟಾಪ್ ಮಾಡಿ. ಸ್ವಲ್ಪ ಕೆಲಸದಿಂದ ನಿಲ್ಲಿಸಿದ್ದೆ. ಹಾಗೆ ಇನ್ನೊಂದು ಬೇಸರದ ವಿಷಯ ಏನಂತ ಹೇಳಿದ್ರೆ, ಸ್ವಲ್ಪ ವ್ಯೂಸ್ ಓಡ್ತಾ ಇರಲಿಲ್ಲ, ಸಬ್ಸ್ಕ್ರೈಬರ್ಸ್ ಗೇನ್ ಆಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಡಿಸಪಾಯಿಂಟ್ ಆಗ್ಬಿಟ್ಟು ನಿಲ್ಲಿಸಿದೆ. ಇವಾಗ ಯಾಕೆ ಸ್ಟಾರ್ಟ್ ಮಾಡಿದೆ ಗುರು ಅಂತ ಕೇಳಿದ್ರೆ, ಸೊ ಓಕೆ ಸ್ಟಾರ್ಟ್ ಮಾಡೋಣ ಅನ್ನಿಸ್ತು. ಏನೋ ಒಂದು ರೇಂಜಿಗೆ ನಿಧಾನ ಆದರೂ ಬೆಳಿತೀನಿ ಅನ್ನೋ ಥರ ಫೀಲ್ ಸಿಕ್ತು. ಸೊ ಅದಕ್ಕೋಸ್ಕರ ವೀಡಿಯೋ ಮತ್ತೆ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡ್ತೀನಿ. ರೆಗ್ಯುಲರ್ ಆಗಿ ಇವತ್ತು ನೋಡ್ತಿದ್ರಲ್ಲ, ಕಂಟಿನ್ಯೂ ಆಗಿ ಡೇ ಬೈ ಡೇ ಆಗಿರ್ಬೋದು, ಇಲ್ಲ ಒಂದಿನ ಮಿಸ್ ಆಗ್ಬೋದು ಬಿಟ್ಟರೆ ವೀಕ್ಲಿ 4 or 3-5 ವೀಡಿಯೋಸ್ ಪಕ್ಕ ರೆಗ್ಯುಲರ್ ಆಗಿ ಹಾಕ್ತಾ ಇರ್ತೀನಿ. ಸೊ ಅದೇ ಇನ್ನು ಮುಂದೆ ಟೆಕ್ ವೀಡಿಯೋಸ್ನ ನಿಮಗೋಸ್ಕರ ಬರ್ತಾ ಇರ್ತೀನಿ. ಸಿಂಪಲಾಗಿ ನೀವು ಮಾಡಬೇಕಿರೋದು, ಜಸ್ಟ್ ಮೋಟಿವೇಟ್ ಕೊಡಬೇಕಿರೋದು ಏನಂತ ಹೇಳಿದ್ರೆ, ನಿಮ್ಗೆ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡಬೇಕಂದ್ರೆ ಬೆಲ್ಲೈಕನ್ ಆಲ್ ಅಂತ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆಲ್ ಅಂತ ಕ್ಲಿಕ್ ಮಾಡಿ. ಇದು ಫ್ರೀ ಅಲ್ವಾ, ಸೊ ಕಾಸು ಕೊಟ್ಬಿಟ್ಟು ಏನು ಮಾಡಬೇಕಾಗಿಲ್ಲ. ಸಬ್ಸ್ಕ್ರೈಬರ್ಸ್ ಆಯಿತು ಅಂತ ಹೇಳಿದ್ರೆ ಸೊ ನಮಗೂ ಒಂದು ಮೋಟಿವೇಟ್ ಸಿಗುತ್ತೆ ವೀಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ. ಸೊ ನೀವು ಸಬ್ಸ್ಕ್ರೈಬರ್ಸ್ ಮಾಡಿರಿ ಅಂತ ಹೇಳಿದ್ರೆ ಸೀರಿಯಸ್ ಆಗಿ ಇನ್ನು ಮುಂದೆ ವೀಡಿಯೋಸು ಚೆನ್ನಾಗಿ ಅಪ್ಡೇಟ್ ಬರ್ತಾ ಇರ್ತೀನಿ. ಸೊ ಓಕೆ, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು, ಸೊ ನೀವು ಆಫ್ಟರ್ ಮಾನಿಟೈಸೇಷನ್ ಅಂದರೆ ನಿಮಗೆ ನೀವೊಂದು ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರ. ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಹೆಂಗೋ 1000 ಸಬ್ಸ್ಕ್ರೈಬರ್ಸು 4000 ವಾಚ್ ಅವರು ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡ್ತೀರಾ, 365 ದಿನದೊಳಗಡೆ ಕಂಪ್ಲೀಟ್ ಮಾಡ್ತೀರಾ. ಇನ್ನು ಮುಂದೆ ಮಾನಿಟೇಷನ್ ಆಯಿತು, ಇನ್ನು ಮುಂದೆ ಅರ್ನಿಂಗ್ ಸ್ಟಾರ್ಟ್ ಮಾಡಬೇಕಂತವ್ರು ಈ 5 ಮಿಸ್ಟೇಕ್ನ ನೀವು ಮಾಡಿದ್ರಿ ಅಂತ ಹೇಳಿದ್ರೆ, ಸೊ ಯಾವಾಗ ಬೇಕಾದ್ರೆ ನಿಮ್ಮ ಮಾನಿಟೇಷನ್ ಆಗಿರೋದನ್ನ ಡಿಸೇಬಲ್ ಮಾಡ್ಬೋದು. ಯೂಟ್ಯೂಬಲ್ಲಿ ಅವ್ರ ಕೈಯಲ್ಲಿ ಪವರ್ ಇರುತ್ತೆ. ಏನು ಈ ತಪ್ಪು ಮಾಡ್ಬೋದು, ಯಾವ ತಪ್ಪು ಅಂತ ಹಿಂದೆ ನಾನು ಬೋರ್ಡ್ ಮೇಲೆ ಬರೆದಿದ್ದೀನಿ, ಅದು ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ 5 ತಪ್ಪಲ್ಲಿ ಯಾವುದೋ ಒಂದು ತಪ್ಪು ಮಾಡಿದ್ರು ನೀನು ಯೂಟ್ಯೂಬಿಂದ ಮಾನಿಟೈಸೇಷನ್ನ ತೆಗೆದಾಕ್ತಾರೆ. ಸೊ ಅವಾಗ ನೀವು ಅರ್ನ್ ಮಾಡೋಕ್ಕಾಗಲ್ಲ. ಸೊ ಫಸ್ಟು ತಪ್ಪು ಬಂದ್ಬಿಟ್ಟು ನೀವೇ ನಿಮ್ಮ ವೀಡಿಯೋಸ್ನ ನೀವು ಅಕಸ್ಮಾತ್ ನೀವು ಅಪ್ಲೋಡ್ ಮಾಡಿದ್ದೀರಾ, ನಿಮ್ಮ ವೀಡಿಯೋಸ್ನ ನೀವೇ ಲೈಕ್ ಮಾಡೋದಾಗಿರ್ಬೋದು, ನಿಮ್ಮ ವೀಡಿಯೋಸ್ನ ನೀವೇ ನೋಡೋದಾಗಿರ್ಬೋದು. ಸೊ ಇದನ್ನು ನೀವು ಮಾಡಿದ್ರಿ ಅಂತಂದರೆ ಯೂಟ್ಯೂಬರ್ ಅನಾಲಿಸಿಸ್ ಮಾಡ್ತಾ ಇರ್ತಾರೆ, ಸೊ ಸರ್ಚ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆಲ್ಲ ಡಾಟಾನು ಅವ್ರ ಹತ್ರನೇ ಇರುತ್ತೆ. ಸೊ ನೀವೇನು ಮಾಡ್ತಾರೆ, ನಿಮ್ಮ ಮೊಬೈಲಿಂದಲೇ ನೀವೇ ಯೂಟ್ಯೂಬಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋದು ಏನಕ್ಕೆ ಅಂತೇಳಿ ಏನಕ್ಕೆ ಅಪ್ಲೋಡ್ ಮಾಡಿ ಹೇಗೆ ಅರ್ನ್ ಮಾಡ್ತಾರೆ ಅಂತೇಳಿ ಜಸ್ಟ್ ಸಿಂಪಲ್ ನಿಮ್ಗೆ ಗೊತ್ತಿರುತ್ತೆ. ವೀಡಿಯೋಸು ಅಪ್ಲೋಡ್ ಮಾಡಿ ಅದರಿಂದ ಆ್ಯಡ್ಸ್ ರನ್ ಆಗುತ್ತೆ. ಆ್ಯಡ್ಸ್ ರನ್ ಆಗಿರೋದ್ರಿಂದ ಆ್ಯಡ್ಸ್ ಕನ್ವರ್ಟಿಟ್ಟು ಡಾಲರ್ಸ್ ಆಗುತ್ತೆ. ಡಾಲರ್ಸಿಂದ ನಿಮಗೆ ಅರ್ನಿಂಗು ಸಿಗುತ್ತೆ ಮಂತ್ಲಿ, ಹೌದಲ್ವಾ. ಸೊ ಅಡ್ವರ್ಟೈಸ್ಮೆಂಟಿಂದ ಸಿಂಪಲಾಗಿ ಹೇಳ್ಬೇಕಂದ್ರೆ, ನಿಮ್ಮ ವೀಡಿಯೋಸ್ಗೆ ಅಡ್ವರ್ಟೈಸ್ಮೆಂಟ್ ಹಾಕ್ಬಿಟ್ಟು ಅದರಿಂದ ನಿಮಗೆ ದುಡ್ಡು ಕೊಡ್ತಾರೆ. ಓಕೆ, ಅದನ್ನು ನೀವೇ ನಿಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಸೊ ಬೇರೆಯವ್ರಿಗೆ ಯೂಸ್ ಆಗೋಂಥದ್ದು ಏನಿದೆ, ಬೇರೆಯವ್ರಿಗೆ ನೋಡೋಂಥದ್ದು ಏನಿದೆ, ಸೊ ಅಡ್ವರ್ಟೈಸ್ಮೆಂಟ್ ಬರುತ್ತಾ, ಸೊ ಅಡ್ವರ್ಟೈಸ್ಮೆಂಟ್ ಬಂದು ಸ್ಕಿಪ್ ಮಾಡ್ದಂಗೆ ನೀವೇ ನಿಮ್ಮ ಪಾಡಿಗೆ ನೀವು ಮತ್ತೆ ವೀಡಿಯೋ ಅಪ್ಲೋಡ್ ಮಾಡೋದು, ವೀಡಿಯೋ ಆ್ಯಡ್ ಮಾಡೋದು, ನಿಮ್ಮ ಮೊಬೈಲಲ್ಲಿ ನೀವೇ ನಿಮ್ಮ ವೀಡಿಯೋಸ್ನ ನೀವು ನೋಡ್ತಾ ಇರೋದು, ಆ್ಯಡ್ನ ನೀವು ನೋಡ್ತಾ ಇರೋದು, ಲೈಕ್ನ ಮಾಡ್ತಾ ಇರೋದು ಅಂತ ಮಾಡಿದ್ರಿ ಅಂತ ಹೇಳಿದ್ರೆ, ಸೊ ಅವ್ರ ಹತ್ರ ಎಲ್ಲ ಡಾಟಾನು ಇರುತ್ತೆ. ನೀವು ನೋಡ್ತಾ ಇದ್ದೀರಾ, ಬೇರೆಯವ್ರು ನೋಡ್ತಾ ಇದ್ದಾರೆ, ಎಷ್ಟೊತ್ತು ನೋಡ್ತಾ ಇದ್ದಾರೆ, ಹೇಗೆ ನೋಡ್ತಾರೆ, ಎಲ್ಲ ಡಾಟಾನು ಇರುತ್ತೆ ಅವ್ರ ಹತ್ರ. ಸೊ ನೀವೇನಾದ್ರು ಸ್ವಲ್ಪ ಡಿಲೇ ಆಗ್ಬೋದು ಬಿಟ್ಟರೆ ಪಕ್ಕ ಅವರು ಕ್ಲೀನಾಗಿ ಎಲ್ಲ ಡಾಟಾ ಇನ್ಫಾರ್ಮೇಷನ್ ಸಿಕ್ತು ಅಂತ ಹೇಳಿದ್ರೆ ಆರಾಮಾಗಿ ನಿಮ್ಮ ವೀಡಿಯೋಸ್ನ ಅಂದರೆ ನಿಮ್ಮ ಮಾನಿಟೇಷನ್ ಆಗಿರೋ ಯೂಟ್ಯೂಬ್ ಚಾನಲ್ನ ಡಿಸೇಬಲ್ ಮಾಡಿ ಬಿಸಾಕ್ತಾರೆ. ಸೊ ನೀವು ಈ ತಪ್ಪನ್ನ ಮಾಡೋಕ್ಕೋಗ್ಬಿಡಿ. ನಿಮ್ಮ ವೀಡಿಯೋಸ್ನ ನೀವೇ ನೋಡೋಕ್ಕೋಗ್ಬಿಡಿ, ಲೈಕ್ ಮಾಡೋಕ್ಕೋಗ್ಬಿಡಿ. ಸೊ ನೀವು ಮಾಡಿರೋದು ಬೇರೆಯವ್ರಿಗೋಸ್ಕರ, ಇನ್ಫಾರ್ಮೇಟಿವ್ ವೀಡಿಯೋಗೋಸ್ಕರ, ಇನ್ಫಾರ್ಮೇಷನ್ ಬೇರೆಯವ್ರಿಗೆ ಕೊಡೋಕ್ಕೋಸ್ಕರ ಅಲ್ವಾ. ಸೊ ಅದರಿಂದ ನಿಮ್ಮ ವೀಡಿಯೋಸ್ನ ನೀವೇ ನೋಡೋಕ್ಕೋಗ್ಬಿಡಿ. ನೋಡಬೇಕು ಅಂತ ಹೇಳಿದ್ರೆ ಆ್ಯಡ್ಸ್ ರನ್ ಆಗಿದೆಯಾ ಇಲ್ಲ ಆ್ಯಡ್ಸ್ ರನ್ ಏನಾಗ್ತಿದೆ ಅಂತ ನೋಡಬೇಕು ಅಂತ ಹೇಳಿದ್ರೆ YT Studio ಅಂತ ಆ್ಯಪ್ ಇದೆ. YT Studio ಆ್ಯಪಲ್ಲಿ ಹೋಗಿ ಅರ್ನಿಂಗ್ಸಲ್ಲಿ ಆಪ್ಷನ್ ಸಿಗುತ್ತೆ. ಆ ಡಾಲರ್ಸ್ಗಳು ಇನ್ಕ್ರೀಸ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಹೌದು, ನಿಮ್ಮ ಚಾನಲ್ ಆ್ಯಡ್ಸ್ ರನ್ ಆಗ್ತಾಯಿದೆ, ಬೇರೆಯವರೆಲ್ಲ ವ್ಯೂಸ್ ನೋಡ್ತಾ ಇದ್ದಾರೆ ಅಂತ. ಸೊ ವ್ಯೂಸ್ ಆಗಲಿ ಇದು ಏನೋ ಆ್ಯಡ್ಸ್ ರನ್ ಆಗುತ್ತೆ, ನಾವು ವೀಡಿಯೋಸ್ ನಾವೇ ಆ್ಯಡ್ಸ್ ನೋಡಿಕೊಂಡು ನಮಗೆ ಅರ್ನ್ ಆಗುತ್ತೆ, ಜಾಸ್ತಿ ಅರ್ನ್ ಆಗುತ್ತೆ ಅಂದ್ಕೊಂಡು ನಾವು ಮಾಡಿದ್ರಿ ಅಂತ ಹೇಳಿದ್ರೆ ನಮ್ಮ ಮಾನಿಟೇಷನ್ ಡಿಸೇಬಲ್ ಮಾಡ್ತಾರೆ ಯೂಟ್ಯೂಬ್ ಅವರು. ಓಕೆ, ಸೊ ಸೆಕೆಂಡ್ ಒಂದು ತಪ್ಪೇನಪ್ಪ ಅಂತ ಹೇಳಿದ್ರೆ, ಈ ವೈರಲ್ ವೀಡಿಯೋಸ್ ಇರ್ತಾವಲ್ಲ. ಸೊ ವೈರಲ್ ವೀಡಿಯೋಸ್ ಅಂತ ಹೇಳಿದ್ರೆ, ಸೊ ಈ ಫೇಸ್ಬುಕ್ಕಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ತುಂಬ ವೈರಲ್ ಆಗಿರೋ ವೀಡಿಯೋಸ್ ಇರ್ತಾರೆ. ಆ ವೀಡಿಯೋಸ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಚಾನಲಲ್ಲಿ ಹಾಕೋದ್ರಿಂದ ಮಾನಿಟೇಷನ್ ಡಿಸೇಬಲ್ ಆಗುತ್ತೆ. ಹೆಂಗಪ್ಪ ಮಾನಿಟೇಷನ್ ಡಿಸೇಬಲ್ ಆಗುತ್ತೆ, ಅವ್ರಿಗೆ ಹೆಂಗಪ್ಪ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಸೊ ಎಲ್ಲ ಫಸ್ಟು ಯಾರು ಅಪ್ಲೋಡ್ ಮಾಡಿರ್ತಾರೆ ಅಂತ ಡಾಟಾ ಬೇಸ್ ಅವ್ರ ಹತ್ರ ಇರುತ್ತೆ. ಸೊ ಅದು ವೈರಲ್ ಆಗಿರುತ್ತೆ, ಡಾಟಾ ಇಂಟರ್ನೆಟ್ಟಲ್ಲೆಲ್ಲ ವೈರಲ್ ಆಗಿತ್ತು ಅಂತ ಹೇಳಿದ್ರೆ ಯೂಟ್ಯೂಬ್ ಕೂಡ ಬಂದಿರುತ್ತೆ. ಆಲ್ಮೋಸ್ಟ್ ಯಾರು ಫಸ್ಟು ವೀಡಿಯೋಸ್ ಅಪ್ಲೋಡ್ ಮಾಡಿರುತ್ತೆ ಅವ್ರ ಡಾಟಾ ಅಲ್ಲಿರುತ್ತೆ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನೀವು ಅಪ್ಲೋಡ್ ಮಾಡ್ಕೊಂಡ್ರೆ ಟೈಮಿಂಗ್ಸ್ ಇರುತ್ತೆ, ಡೇಟ್ ಇರುತ್ತೆ, ಇಯರ್ ಇರುತ್ತೆ, ಯಾವಾಗ ಯಾರು ಅಪ್ಲೋಡ್ ಮಾಡಿರೋ ಅಂತ ಅವ್ರು ಇನ್ಫಾರ್ಮೇಟಿವ್ ಇರುತ್ತೆ. ಸೊ ನೀವು ಆ ವೈರಲ್ ವೀಡಿಯೋನ ನಮ್ಮ ಚಾನಲ್ಗೆ ಹಾಕಿದ್ರೆ ವೈರಲ್ ಆಗುತ್ತೆ ಅಂದ್ಬಿಟ್ಟು ಕಾಪಿ ಮಾಡ್ಕೊಂಡು ಹಾಕಿರೋದಾಗಿರ್ಬೋದು, ಇಲ್ಲ ಬೇರೆಯವ್ರ ಯೂಟ್ಯೂಬ್ ವೀಡಿಯೋಸ್ನ ಕಾಪಿ ಮಾಡ್ಕೊಂಡು ಹಾಕೋರಾಗಿರ್ಬೋದು, ಯಾವುದೋ ಒಂದು ವೀಡಿಯೋಸ್ನ ಫೇಮಸ್ ಆಗಿರೋದಾಗಿರ್ಬೋದು, ಬೇರೆ ಯೂಟ್ಯೂಬರ್ಸ್ ಆಗಿರ್ಬೋದು, ಬೇರೆ ಲಾಗ್ ಆಗಿರ್ಬೋದು, ಕಾಪಿ ಮಾಡ್ಕೊಂಡು ಹಾಕೋದಾಗಿರ್ಬೋದು, ಅದು ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಇಂಡಿಪೆಂಡೆಂಟಾಗಿ ಯಾರ್ದು ಸಪೋರ್ಟ್ ಇಲ್ಲದೆ, ಸೊ ನೀವು ಈಗ ನಾನು ಇನ್ಫಾರ್ಮೇಟಿವ್ ಕೊಡ್ತಾ ಇದ್ದೀನಲ್ಲ, ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತಾ ಇದ್ದೀನಿ, ಸೊ ಅದೇ ಥರ ಮಾತಾಡ್ಬಿಟ್ಟು ನೀವು ನಿಮ್ಮ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಬಂದರೆ ಸೊ ಅದರಲ್ಲಿ ಏನೂ ತೊಂದರೆ ಇಲ್ಲ. ಬೇರೆ ವೈರಲ್ ಆಗಿ ವೀಡಿಯೋಸ್ ಆಗಿರ್ಬೋದು, ಬೇರೆಯವ್ರದ್ದು ವೀಡಿಯೋಸ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಚಾನಲಲ್ಲಿ ನೀವು ಹಾಕ್ಕೊಂಡ್ರಿ ಅಂತ ಹೇಳಿದ್ರೆ ಸೊ ಮಾನಿಟೇಷನ್ ಡಿಸೇಬಲ್ ಆಗುತ್ತೆ. ಬಂದ್ಬಿಟ್ಟು VPN ಅಂದರೆ ನೀವು ಗೇಮಲ್ಲೆಲ್ಲ ಆಡಿರ್ತೀರ ಗೊತ್ತಿರುತ್ತೆ. ಸೊ VPN ಯೂಸ್ ಮಾಡಿಕೊಂಡು
ನಿಮ್ಮ ವೀಡಿಯೋಸ್ನ ಲೊಕೇಶನ್ ಚೇಂಜ್ ಮಾಡಿ ನೋಡೋದು. ಸೊ ಒಬ್ಬೊಬ್ರು ಹೇಳ್ತಾರೆ ಲೊಕೇಶನ್ ಚೇಂಜ್ ಮಾಡಿ ನೋಡಿದ್ರೆ ಅರ್ನಿಂಗ್ಸು ಜಾಸ್ತಿ ಆಗುತ್ತೆ. ಬೇರೆ ಕಂಟ್ರಿಯಿಂದ ನೋಡಿದ್ರೆ ಅಲ್ಲಿರೋ ಕರೆನ್ಸಿ ರುಪೀಸ್ ಮತ್ತು ಡಾಲರ್ಸ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತೇಳಿ 81 ರೂಪೀಸ್ ಇವಾಗಿದೆ. ಸೊ ಅದೇ ಅಮೇರಿಕಾದಿಂದ ಕೂತ್ಕೊಂಡು ನೋಡಿದ್ರೆ ನಮ್ಮ ವೀಡಿಯೋಸ್ನ ಡಾಲರ್ಸ್ಗೆ ಜಾಸ್ತಿ ಆಗುತ್ತೆ ಅಂತ. ಹೌದು, ಜಾಸ್ತಿ ಆಗುತ್ತೆ. ಅದು ರಿಯಲ್. ಬೇರೆ ದೇಶದಿಂದ ನಮ್ಮ ವೀಡಿಯೋ ನೋಡ್ತಿದ್ರೆ ಅಲ್ಲಿಗೆ ಎಷ್ಟು ಅಮೌಂಟ್ ಇದೆಯೋ ಅದು ನಮ್ಮ ಅಕೌಂಟಿಗೆ ಬರುತ್ತೆ. ಸೊ ಅದು ಕನ್ವರ್ಟ್ ಆಗುತ್ತೆ. ಇಂಡಿಯಾದಲ್ಲಿ ನೋಡಿದ್ರೆ ಸೇಮ್ ಅಮೌಂಟ್, ಬೇರೆ ದೇಶದಿಂದ ನೋಡಿದ್ರೆ ಸೇಮ್ ಜಾಸ್ತಿ ಆಗುತ್ತೆ ಅಂತ. ಹೌದು, ಜಾಸ್ತಿ ಆಗುತ್ತೆ. ಸೊ ನಾವು VPN ಯೂಸ್ ಮಾಡಿಕೊಂಡು ಲೊಕೇಶನ್ನ ಚೇಂಜ್ ಮಾಡಿಕೊಂಡು ನಮ್ಮ ವೀಡಿಯೋಸ್ನ ನಾವೇ ನೋಡೋದ್ರಿಂದ ಅವರಿಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಗೊತ್ತಾಗೇ ಆಗುತ್ತೆ. ಎಲ್ಲ ಡಾಟಾನ ಸಿಗುತ್ತೆ. ಲೊಕೇಶನ್ ಚೇಂಜ್ ಮಾಡ್ಕೊಂಡು ನೋಡ್ತೀವಿ, ಆವಾಗ ಡಾಟಾ ಲೊಕೇಶನ್ ಚೇಂಜ್ ಮಾಡ್ಕೊಂಡು ನೋಡ್ತೀವಿ ಅಂತ ಹೇಳಿದ್ರೆ ಅಮೌಂಟ್ ಜಾಸ್ತಿ ಬಂದೇ ಬರುತ್ತೆ. ಸೊ ಅದು ಗೊತ್ತಾಯಿತು ಅಂತ ಹೇಳಿದ್ರೆ ನಿಮ್ಮ ಮೋಟಿವೇಶನ್ನು ಡಿಸೇಬಲ್ ಆಗುತ್ತೆ. ಸೊ VPNನಿಂದ ಈ ಲೊಕೇಶನ್ ಚೇಂಜ್ ಮಾಡ್ಕೊಂಡು ಆಪ್ಷನ್ ಸಿಗುತ್ತೆ. ಯಾವುದೋ ಅಕಸ್ಮಾತ್ VPN ನೀವು ಮಾಡ್ಕೋಬೇಕಂದ್ರೆ ಪ್ಲೇಸ್ಟೋರ್ ಆಗಿರ್ಬೋದು, ಗೂಗಲ್ ಪ್ಲೇಸ್ಟೋರು ಮತ್ತು ಆ್ಯಪ್ ಸ್ಟೋರಲ್ಲಿ ಡೌನ್ಲೋಡ್ ಮಾಡಲೇಬೇಕಾಗುತ್ತೆ. ಸೊ ಡೌನ್ಲೋಡ್ ಮಾಡಬೇಕಂದ್ರೆ ಗೂಗಲ್ ಅವ್ರದ್ದೇ ಯೂಟ್ಯೂಬ್ ಕೂಡ, ಗೂಗಲ್ ಅವ್ರದ್ದೇ ಪ್ಲೇಸ್ಟೋರು ಕೂಡ, ಗೂಗಲ್ ಅವ್ರದ್ದೇ ಆ್ಯಪ್ ಸ್ಟೋರು ಕೂಡ. ಸೊ ಅದೇ ಆ್ಯಪಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ಅವ್ರ ಕಡೆಯಿಂದ ನೀವು ಡೌನ್ಲೋಡ್ ಮಾಡ್ಕೊಂಡು ಲೊಕೇಶನ್ ಚೇಂಜ್ ಮಾಡ್ಕೊಂಡು ನೋಡೋರಿ ಅಂತೇಳಿದ್ರೆ ನೀವು ಆರಾಮಾಗಿ ಅವ್ರ ಹತ್ರ ಸಿಗಾಕೋತೀರಾ. ಸೊ ಅದೇ ಡಾಟಾ ಅವ್ರ ಹತ್ರ ಇದ್ದೇ ಇರುತ್ತೆ. ನೀವು ಡೌನ್ಲೋಡ್ ಮಾಡ್ಕೊಂಡಿದ್ರೆ ಲೊಕೇಶನ್ ಚೇಂಜ್ ಮಾಡ್ಕೊಂಡು ಗೊತ್ತಾಗಿರುತ್ತೆ. ಸೊ ನೀವು ನೋಡ್ಕೊಂಡಿದ್ರೆ ಯಾವಾಗ ಬೇಕಾದ್ರೆ ಮಾನಿಟೇಷನ್ ಡಿಸೇಬಲ್ ಮಾಡೋ ಆಪ್ಷನ್ ಅವ್ರಿಗೆ ಇದ್ದೇ ಇರುತ್ತೆ. ಸೊ ನಾವು ಈ ಥರ ತಪ್ಪು ಮಾಡೋದು ಅಂತೇಳಿದ್ರೆ ಆಲ್ಮೋಸ್ಟ್ ಆರಾಮಾಗಿ ಡಿಸೇಬಲ್ ಮಾಡ್ತಾರೆ. ಸೊ ಈ VPN ಯೂಸ್ ಮಾಡ್ಕೊಂಡು ನೋಡೋದು ಬಿಟ್ಬಿಡಿ. ಅಕಸ್ಮಾತ್ ನೀವು ಏನೋ ಫ್ರೆಂಡ್ಸು ಫ್ಯಾಮಿಲಿ ಏನೋ ಔಟ್ ಆಫ್ ಕಂಟ್ರಿಲಿ ಇದ್ದರೆ, ಸೊ ನಿಮ್ಮ ವೀಡಿಯೋಸ್ ಸಜೆಷನ್ ಆಯಿತು, ಇಲ್ಲ ನಮ್ಮ ವೀಡಿಯೋಸ್ ಇದೆ, ಈ ಥರ ಚೆನ್ನಾಗಿದೆ ಅಂತ ರೆಫರ್ ಮಾಡಿ. ಸೊ ಅವ್ರು ನಿಮ್ಮ ಚಾನಲ್ ನೋಡ್ತಾರೆ, ಅದರಿಂದ ಅರ್ನಿಂಗ್ಸ್ ಆಗುತ್ತೆ. ಸೊ ನಾವು ಇಲ್ಲೇ ಕೂತ್ಕೊಂಡು ಬೇರೆ ದೇಶದಿಂದ ಲೊಕೇಶನ್ ಹಾಕೊಂಡು ನೋಡೋದು ತಪ್ಪಾಗುತ್ತೆ. ಸೊ ನಾವು ಬಂದಿರೋದು ಯೂಟ್ಯೂಬಿಂದ ಅರ್ನ್ ಮಾಡೋಕ್ಕೆ, ಇನ್ಫಾರ್ಮೇಷನ್ ಕೊಟ್ಟು ಇಲ್ಲ ಎಂಟರ್ಟೈನ್ಮೆಂಟ್ ಕೊಟ್ಟು ಏನೋ ಒಂದು ಮಾಡ್ಬಿಟ್ಟು ಇನ್ಫಾರ್ಮೇಟ್ ಕೊಟ್ಟು ಅರ್ನ್ ಮಾಡಲಿಕ್ಕಲ್ವ. ಸೊ ಈ ಥರ ಫೇಕಾಗಿ ಮಾಡಿದ್ರೆ ಸ್ವಲ್ಪ 3 ದಿನ 4 ದಿನ ಭಾಳಷ್ಟೇ ಇದೆಲ್ಲ. ಆಮೇಲೆ ಗೊತ್ತಾಯ್ತು ಅಂತ ಹೇಳಿ ನಾವು ಕಷ್ಟಪಟ್ಟು 1000 ಸಬ್ಸ್ಕ್ರೈಬರ್ಸು 4000 ವಾಚ್ ಅವರ್ ಕಂಪ್ಲೀಟ್ ಮಾಡಿದ್ದೀನಿ. ಅಷ್ಟೇನು ಸುಲಭ ಅಲ್ಲ ನನ್ನ ಪ್ರಕಾರ. ಮಾಡಿರ್ತೀವಿ ಅಂದರೆ ನಿಯತ್ತಾಗಿ ಹೋದರೆ ಒಂದು ರೇಂಜ್ ಆರಾಮಾಗಿ ಬೆಳಿತೀವಿ. ಸಡನ್ನಾಗಿ ಹೋಗಿ ಬೆಳೆದು ಮತ್ತೆ ಕೆಳಗಡೆ ಬೆಳೆದು ಮತ್ತೆ ಝೀರೋಯಿಂದ ಸ್ಟಾರ್ಟ್ ಮಾಡೋ ಬದಲು ಹೇಗೆ ಹೋಗಿದ್ದೀವಿ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹತ್ಕೊಂಡು ಹೋಗೋಕ್ಕೆ ಈಸಿ ಆಗುತ್ತೆ. ಓಕೆ, 4ನೇ ತಪ್ಪು ಬಂದ್ಬಿಟ್ಟು ಯೂಟ್ಯೂಬ್ ಅವರೇ ಹೇಳಿದ್ದಾರೆ. ಸೊ 6 ಮಂತ್ಸ್ ಒಳಗಡೆ ಯಾರಾದರೂ ಒಂದು ವೀಡಿಯೋನ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳಿದರೆ ಅವರು ಯೂಟ್ಯೂಬ್ ಮಾನಿಟೇಷನ್ ಆಗಿತ್ತು ಅಂತ ಹೇಳಿದ್ರೆ ಡಿಸೇಬಲ್ ಮಾಡೋ ಆಪ್ಷನ್ನು ಅವರಿಗೆ ಇದೆ ಅಂತ ಲಾಸ್ಟ್ ರೀಸೆಂಟ್ಲಿ ಅಪ್ಡೇಟಲ್ಲಿ ಹೇಳಿದ್ದಾರೆ ಯೂಟ್ಯೂಬ್ ಅವರೇ. ಸೊ ಯೂಟ್ಯೂಬಲ್ಲೇ ಅನೌನ್ಸ್ ಮಾಡಿರೋದು. ಸೊ ಅದಕ್ಕೆ ಹೇಳ್ತಿರೋದು, ಯಾರಾದರೂ ನೀವು ಮಾನಿಟೇಷನ್ ಅಪ್ಲೈ ಆಗಿತ್ತು ಅಂತ ಹೇಳಿದ್ರೆ ನೀವು ನಿಮ್ಮ ವೀಡಿಯೋಸ್ನ ಮಾಡೋದನ್ನ ನಿಲ್ಲಿಸಬೇಡಿ. ವೀಕ್ಲಿ 1 ಇಲ್ಲ ಮಂತ್ಲಿ 1 ಏನೋ ಮಾನಿಟೇಷನ್ ಆಗೋಯ್ತು, 1000 ಸಬ್ಸ್ಕ್ರೈಬರ್ಸು 4000 ವಾಚ್ ಅವರ್ ಆಗೋಯ್ತು, ಒಂದು ಮಂತ್ ಅರ್ನಿಂಗ್ ತೊಗೊಂಡಿದ್ದೀನಿ, ನೆಕ್ಸ್ಟ್ ಮಂತ್ ಮಾಡೋರೆ ಬಿಡುವು ಮಾಡ್ಬೋದು, ಅದೇಗೋ ಇದ್ದೇ ಇರುತ್ತೆ, ನೆಕ್ಸ್ಟ್ ಮಂತಿಂದ ಮಾಡಿದ್ರೆ ಏನೋ ಆಗಲ್ಲ ಅಂದ್ಕೊಂಡಿರೋರು ಆ ಥರ ಮಾಡೋಕ್ಕೆ ಹೋಗಬೇಡಿ. ಸೊ ರೀಸೆಂಟ್ಲಿ ಅಪ್ಡೇಟ್ ಬಂದಿರೋ ಪ್ರಕಾರ 6 ಮಂತ್ಸ್ ಒಳಗಡೆ ನೀವು ಯಾರು ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳಿದ್ರೆ, ಆ್ಯಕ್ಟಿವ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ವೀಡಿಯೋಸ್ ನಿಮ್ಮ ಮಾನಿಟೇಷನ್ ಆಗಿರೋ ಅಪ್ಡೇಟ್ ಮಾನಿಟೇಷನ್ ಆಗಿರೋದು ಡಿಸೇಬಲ್ ಆಗುತ್ತೆ. ಸೊ 1 ಮಂತ್ ಆಗಿರೋದಿಲ್ಲ, ಶಾರ್ಟ್ಸ್ ಅಪ್ಲೋಡ್ ಮಾಡಿ, ಏನೋ ಒಂದು ಅಪ್ಲೋಡ್ ಮಾಡಿ, ಒಟ್ಟು ಆ್ಯಕ್ಟಿವ್ ಆಗಿ 6 ಮಂತ್ಸ್ ಒಳಗಡೆ. ಸೊ ಇದು ತುಂಬಾ ದೊಡ್ಡ ಮ್ಯಾಟರು. ಸೊ ಸ್ವಲ್ಪ ಥಿಂಕ್ ಮಾಡಿ. ಓಕೆ ಲಾಸ್ಟ್ ಮಿಸ್ಟೇಕ್ ಬಂದ್ಬಿಟ್ಟು ಏನಪ್ಪ ಅಂತ ಹೇಳಿದ್ರೆ, ಸೊ ಈ ಫೇಕ್ ಆ್ಯಪ್ ಆಗಿರ್ಬೋದು, ಫ್ರೀ ಆ್ಯಪ್ ಹೇಗೆ ಡೌನ್ಲೋಡ್ ಮಾಡ್ಬೋದು, ಮತ್ತು ಫ್ರೀಯಾಗಿ ಕಾಸು ಕೊಟ್ಟು ಪ್ಲೇಸ್ಟೋರ್ ಆಗಿರ್ಬೋದು, ಆ್ಯಪ್ ಸ್ಟೋರ್ ಆಗಿರ್ಬೋದು, ಯಾವುದಾದ್ರು ಒಂದು ನೀವು ಸಾಫ್ಟ್ವೇರ್ ಡೌನ್ಲೋಡ್ ಮಾಡ್ಕೋಬೇಕಂತೇಳಿ ಇಂತಿಷ್ಟು ಅಮೌಂಟ್ ಕೊಡಬೇಕಂತ ಇರುತ್ತೆ. ಫಾರ್ ಎಕ್ಸಾಂಪಲ್ YCT ಗೇಮ್ ಆಗಿರ್ಬೋದು, YCT ಗೇಮ್ ನೀವು ಪ್ಲೇಸ್ಟೋರ್ ಡೌನ್ಲೋಡ್ ಮಾಡ್ತೀರಲ್ಲ, ಆ್ಯಪ್ ಸ್ಟೋರ್ ಡೌನ್ಲೋಡ್ ಮಾಡ್ತೀರಾ, 120-130 ರೂಪೀಸ್ ಇರುತ್ತೆ ಅಂತ ಹೇಳ್ತೀರಾ. ಸೊ ಅದನ್ನು ನೀವು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತೀರಾ, ಹೇಗೆ ಹೌ ಟು ಡೌನ್ಲೋಡ್ YCT ಇನ್ ಫ್ರೀ ಅಂತ ನೀವು ವೀಡಿಯೋ ಮಾಡ್ತೀರಾ. ಸೊ ಆ ವಿಡಿಯೋ ಏನಾದರೂ ಯೂಟ್ಯೂಬ್ ಕಡೆಯವ್ರಿಗೆ ಏನಾದ್ರು ಗೊತ್ತಾಯಿತು, ಅವ್ರ ಡಾಟಾ ನೀವು ಅಪ್ಲೋಡ್ ಮಾಡಿದ್ರೆ ಅವ್ರ ಡಾಟಾ ಎಲ್ಲ ಇದ್ದೇ ಇರುತ್ತೆ. ಸೊ ಅವ್ರೇನಾದ್ರು ರಿಸರ್ಚ್ ಮಾಡ್ತಾರೆ, ನಿಮ್ಮ ವಿಡಿಯೋ ಸಿಕ್ತು ಅಂತೇಳಿದ್ರೆ ಟಕ್ಕಂತ ನಿಮ್ಮ ಮಾನಿಟೇಷನ್ನ ಡಿಸೇಬಲ್ ಮಾಡ್ತಾರೆ. ಎಂತಕ್ಕೆ ಅಂತ ಹೇಳಿದ್ರೆ, ಸೊ ಅವರು ನಾವು ಹೇಗೆ ವೀಡಿಯೋಸ್ ಮಾಡಿ ಅರ್ನ್ ಮಾಡ್ತೀವೋ, ಸೊ ಅವರು ಹಾಗೆ ಆ್ಯಪ್ಸ್ನ ಮಾಡಿ ಅದರಿಂದ ನಾವು ಅಮೌಂಟ್ ಕೊಟ್ಟರೆ ಅವ್ರು ಹಾಗೆ ಅರ್ನ್ ಮಾಡಿ ಅವ್ರ ಜೀವನ ಮಾಡ್ತಾ ಇರ್ತಾರೆ. ಅದೇ ಥರನೇ ಸೊ YCT ಅವರು ತುಂಬಾ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ಬಿಟ್ಟು ಏನೇನೋ ಮಾಡಿಬಿಟ್ಟು ಇಂತಿಷ್ಟು ಅಮೌಂಟ್ ಅಂತ ಇಟ್ಟಿರ್ತಾರೆ. ಸೊ ನಾವು ಡೌನ್ಲೋಡ್ ಮಾಡ್ಬೇಕಾದ್ರೆ ಅಷ್ಟು ಅಮೌಂಟ್ ಕೊಟ್ಟು ತೊಗೋಬೇಕಾಗುತ್ತೆ. ನಾನು ಎಕ್ಸಾಂಪಲ್ ಕೊಟ್ಟು ಆ್ಯಪ್ ಬಗ್ಗೆ ಹೇಳ್ತಾ ಇರೋದು, YCT ಬಗ್ಗೆ ಅಷ್ಟೇ. ಬೇರೆ ಆ್ಯಪ್ಸ್ ಎಲ್ಲ ಇದೆ, ತುಂಬಾ ಪೇಯ್ಡ್ ಆ್ಯಪ್ ಪ್ರಮೋಷನ್ಸ್, ಪೇಯ್ಡ್ ಆ್ಯಪ್ಸ್ ಎಲ್ಲ ಇದೆ. ಅದನ್ನು ಫ್ರೀಯಾಗಿ ಹೇಗೆ ಡೌನ್ಲೋಡ್ ಮಾಡೋದಾಗಿರ್ಬೋದು, ಇಲ್ಲ ಹ್ಯಾಕಿಂಗ್ ಏನಾದ್ರು ಈ ಥರ ರಿಲೇಟೆಡ್ ಏನಾರು ಆಯಿತು ಅಂತ ಹೇಳಿದ್ರೆ ಅದನ್ನು ನೀವೇನಾದ್ರು ಮಾಡಿದ್ರಿ, ಫ್ರೀಯಾಗಿ ಡೌನ್ಲೋಡ್ ಮಾಡೋದು ಅಂತ ಎಲ್ಲ ನೀವು ವೀಡಿಯೋಸ್ ಮಾಡಿದ್ರಿ ಅಂತ ಹೇಳಿದ್ರೆ, ಸೊ ಅದು ಪಕ್ಕ ನಿಮಗೆ ಸರ್ಚ್ ಪ್ರಕಾರ ಅವ್ರಿಗೆ ಏನೋ ಡಾಟಾ ಸಿಕ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ನಿಮ್ಮ ಮಾನಿಟೇಷನ್ ಡಿಸೇಬಲ್ ಮಾಡೋ ಸಾಧ್ಯತೆ ತುಂಬಾ ಇರುತ್ತೆ. ಸೊ ಏನು ಮಾಡಬೇಕು ಯೂಟ್ಯೂಬಲ್ಲಿ ಅದಷ್ಟೇ ಮಾಡಿ. ಓವರಾಗಿ ಸ್ಮಾರ್ಟಾಗಿ ಬೇಗ ಬೆಳಿಬೇಕು, ಬೇಗ ಏನೋ ಮಾಡಬೇಕು ಅಂತ ಓವರ್ ಸ್ಮಾರ್ಟಾಗಿ ಮಾಡಿದ್ರಿ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಅವ್ರು ನೀವೇನೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಡಾಟಾ ಸ್ಟೋರ್ ಆಗೇ ಇರುತ್ತೆ ಯೂಟ್ಯೂಬಲ್ಲಲ್ವಾ, ಯೂಟ್ಯೂಬಲ್ಲಿ ಸ್ಟೋರ್ ಆಗಿರುತ್ತೆ. ಅವ್ರು ಸಿಗ್ತಾ ನೀವು ಮಾಡೋದು ಡಿಸೇಬಲ್ ಮಾಡೋದು ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಮಾಡೇ ಮಾಡ್ತಾರೆ. ಸೊ ನಿಧಾನ ಆದರೂ ಪರವಾಗಿಲ್ಲ, ನಿಯತ್ತಾಗಿ ಬೆಳೀರಿ. ಯಾವುದೇ ಥರ ಫೇಕ್ ಆಗಿರ್ಬೋದು, ಈ ಫ್ರೀ ಆ್ಯಪ್ ಆಗಿರ್ಬೋದು, VPN ಆಗಿರ್ಬೋದು, ನಿಮ್ಮ ವೀಡಿಯೋಸ್ ನೀವೇ ನೋಡ್ಕೊಳೋದಾಗಿರ್ಬೋದು, ಕನ್ಸಿಸ್ಟೆಂಟ್ ಆಗಿರ್ಬೋದು, ಅದೆಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿಕೊಂಡು ಯೋಚನೆ ಮಾಡಿ
JD ಅಂತ ಹೇಳ್ತಾ ಇವತ್ತಿನ ನೋಡಿ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಯ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಕನಾಲ್ ಅಂತ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಇನ್ನು ಮುಂದೆ ಕನ್ಸಿಸ್ಟೆಂಟ್ ವಿಡಿಯೋ ಬರ್ತಾ ಇರುತ್ತೆ, ನಿಜ ಬರ್ತಾ ಇರುತ್ತೆ. ಇನ್ನು ಮುಂದೆ ಪಕ್ಕ ಮಾಡ್ತೀನಿ. ಸಾರಿ ಫಾರ್ ದ ಲಾಂಗ್ ಗ್ಯಾಪ್. ಓಕೆ, ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಎಲ್ರಿಗೂ.